ಇನ್ನು ಕುಡಿಯುವ ನೀರಿನ ಬಾಟಲ್ ಅಪಾಯಕಾರಿ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ತಾಪಮಾನದಿಂದಾಗಿ ಬಿಪಿಎ ಕಾಂಪೋನೆಂಟ್ ಸೇರಿಕೊಳ್ಳುತ್ತೆ. ಸಿಂಥೆಟಿಕ್ ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕಾರಕ. ಇನ್ನು ಬಿಪಿಎ ಕೆಮಿಕಲ್ ದೇಹ ಸೇರಿದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಆಘಾತಕಾರಿ ಮಾಹಿತಿಯನ್ನ ಆಹಾರ ತಜ್ಞೆಯಾದಂತಹ ಡಾಕ್ಟರ್ ಕೀರ್ತಿ ಹಿರಿಸಾವೆ ಹೇಳಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ರು ಬನ್ನಿ ನೋಡೋಣ. ನೀರು ಯಾವಾಗ ಹಾನಿಕಾರಕ ಆಗಬಹುದು ಅಂತ ಅಂದರೆ, ಈ ಪ್ಯಾಕಿಂಗ್ ಟೈಮ್ನಲ್ಲಿ ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಆ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಈ ಬಿಸ್ಫಿನಾಲ್ ಅಂತ ಒಂದು ಬಿಸ್ಫಿನಾಲ್ ಎ ಅನ್ನೋದು ಒಂದು ಪ್ಲಾಸ್ಟಿಕ್ ಅಂಶ ನೀರಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವಾಗ ಅಂದರೆ ನೀರು ಹೀಟ್ ಟ್ರೀಟ್ಮೆಂಟ್ಗೆ ಒಳಗಾದಾಗ. ಈಗ ನೀರು ಬಾಟಲ್ ಪ್ಯಾಕ್ ಮಾಡಬೇಕಾದಾಗ ಸೀಲಿಂಗ್ ಏನು ಬರುತ್ತೆ, ಆ ಸೀಲ್ ಮಾಡಬೇಕಾದಾಗ ಹೀಟ್ ಆರ್ ಪ್ರೆಷರ್ ಏನಾದರೂ ಉಪಯೋಗಿಸ್ತಾರಲ್ಲ, ಆ ಹೀಟ್ ಉಪಯೋಗಿಸಿದಾಗ ಅಲ್ಲಿ ಕೆಮಿಕಲ್ ಮೆಲ್ಟ್ ಆಗಿ ನೀರಿಗೆ ಸೇರೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಅಷ್ಟೇ ಅಲ್ಲ, ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಆಗಿರೋ ನೀರುಗಳನ್ನ ಡೈರೆಕ್ಟ್ ಸನ್ಲೈಟಿಗೆ ತುಂಬ ಹೊತ್ತು ಪ್ರೆಷರ್ ಎಕ್ಸ್ಪೋಜರ್ ಆದಾಗ, ಆಚೆ ಇಟ್ಟು ವಾತಾವರಣಕ್ಕೆ ಎಕ್ಸ್ಪೋಜರ್ ಆದಾಗ ಅಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ನೀರಿಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ವಾಟರ್ ಬಾಟಲ್ ಕಂಪನಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತವಾಗಿದ್ದು, ದಾಹ ನೀಗಿಸಿಕೊಳ್ಳಲು ಬಿಸ್ಲೆರಿ ನೀರು ಖರೀದಿಸುವ ಜನ ನೀರಿನಲ್ಲೂ ಕೂಡ ಬ್ಯಾಕ್ಟೀರಿಯಾ ವಿಚಾರ ಕೇಳಿ ಸಿಡಿಮಿಡಿಕೊಂಡಿದ್ದಾರೆ. ಇನ್ನು ಮುಂದೆ ಯಾವತ್ತೂ ಕೂಡ ಬಾಟಲ್ ನೀರು ಖರೀದಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಟಲ್ ನೀರು ಮಕ್ಕಳಿಗೂ ಕೊಡ್ತೀವಿ, ಭಯ ಆಗ್ತಾ ಇದೆ ಅಂತ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮಗೆ ತುಂಬ ಭಯ ಆಗುತ್ತೆ. ಇವಾಗ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಆಮೇಲೆ ಪ್ರತಿ ಶಾಪ್ಗಳಿಗೂ ಹೋಗಿ ಒಂದೊಂದ್ಸಲ ವಿಸಿಟ್ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಜನಗಳಿಗೆ ಉತ್ತಮ ಆರೋಗ್ಯ ಆಗೋ ಥರ ಇದು ಮಾಡ್ಬೇಕು ಸರ್. ಕೊಡುವಂಥದ್ರಲ್ಲಿ ಶುದ್ಧವಾಗಾದರೂ ಇರಬೇಕಾ? 100% ಇರಬೇಕಾಗುತ್ತೆ ಸರ್. ಯಾಕೆಂದರೆ ಆರೋಗ್ಯ ಮುಖ್ಯ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಅಂಥವ್ರ ಮೇಲೆ ಯಾವುದೇ ರೀತಿ ದಯದಾಕ್ಷಿಣ್ಯ ತೋರಿಸ್ಬಾರ್ದು ಸರ್. ಯಾಕೆ ಜನಗಳು ಜೀವದ ಜೊತೆ ಆಟ ಆಡ್ತಿರ್ತಾರೆ ಅವರು. ಈ ಬೇಸಿಗೆಗಾಲದಲ್ಲಿ ಯಾರೇ ಆದ್ರೂ ಸಡನ್ಲಿ ಎಲ್ಲೂ ನೀರು ಸಿಗೋದಿಲ್ಲ. ಇದ್ರಲ್ಲಿ ಸೇಫ್ಟಿ ಇರುತ್ತೆ ಅಂತ ನಾವು ಈ ಥರ ವಾಟರ್ ಅಂತ ಕುಡಿತೀವಿ. ಈಗ ಅದರೊಳಗೆ ಈ ಥರ ಬ್ಯಾಕ್ಟೀರಿಯಾಗಳು ಬಂದಿದೆ, ಆರೋಗ್ಯ ಕೆಡುತ್ತೆ ಅಂದರೆ ಅದು ಸ್ವಲ್ಪ ಇದು ಸರ್. ಇನ್ನು ಯಾವ ಥರ ನೀರು ತಗೊಂಡು ಕುಡಿಯೋದು ಅನ್ನೋದು ಭಯ ಆಗುತ್ತೆ ಸರ್ ಹೊರಗಡೆ. ಹೌದು ಸರ್, ಕೇಳಿದ್ಮೇಲೆ ನನಗೆ ನಿಜವಾಗ್ಲೂ ಶಾಕ್ ಆಯ್ತು ಸರ್. ಇದು ಹಾಂ ಸರ್, ನೂರಕ್ಕೂ ಹೆಚ್ಚು ಕಂಪನಿಗಳು ಅದೇ ಈ ಥರ ದುಡ್ಡಿನ ಆಸೆಗೆ ಯಾರ್ಯಾರು ಈ ಥರ ಮಾಡ್ತಾರೆ.